ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ಓಕೆ, ಈಗ ನಾವು 4th ಸೆಷನ್ ಓಕೆ ಅದಕ್ಕೆ ಬಂದಿದ್ದೀವಿ. ಆ್ಯಸ್ ಯೂಶ್ವಲ್ ಬೆಳಗ್ಗೆ 5 ಗಂಟೆಗೆ ಹೇಳೋರಿಗೆ ನೋ ಪ್ರಾಬ್ಲಮ್. ಲೇಟಾಗಿ ಹೇಳೋರು ಇದ್ದರೆ ಎಕ್ಸಾಂಪಲ್ 7 o'clock ಅಂತ ಹೇಳಿದ್ವಿ, 6:45, 6:30, now 6:15. They have to get up at 6:15 this whole week. ಅಂದರೆ they are getting 45 minutes ಎಕ್ಸ್ಟ್ರಾ ಸಿಗುತ್ತೆ ಅವ್ರಿಗೆ. ಸೊ ಇದರಲ್ಲಿ ಫಸ್ಟ್ 10 minutes ಆ್ಯಸ್ ಯೂಶುವಲ್ ಬ್ರಿಸ್ಕ್ ವಾಕ್ ಫಾರ್ 10 minutes. ಓಕೆ, ದೆನ್ ರೈಟ್ ಡೌನ್ ಟುಡೇಸ್ ಟಾಸ್ಕ್ಸ್ ಟು ಬಿ ಅಕಾಂಪ್ಲಿಷ್ಡ್. ಅಂದರೆ ಇವತ್ತೆಲ್ಲ ಏನೆಲ್ಲ ಮಾಡಬೇಕು ಅಂತ ಇದ್ದೀರೋ ಆ ಲಿಸ್ಟ್ ಪ್ರಿಪೇರ್ ಮಾಡೋದು. ನಂತರ ಆಲ್ಫಾಬೆಟ್ ಬರೀಬೇಕು. ಇವತ್ತು ಈ ವಾರ 2 ಆಲ್ಫಾಬೆಟ್ ಬರೀತಾ ಇದ್ದೀರಾ. ಯಾವುದಪ್ಪ ಅಂದರೆ ಬಿ ಆ್ಯಂಡ್ ಸಿ. ಬಿ ಕ್ಯಾಪಿಟಲ್ಲು ಬರೀತೀರಾ, ಸಿ ಕ್ಯಾಪಿಟಲ್ ಬರೀತೀರಾ, ಬಿ ಸ್ಮಾಲ್ ಬರೀತೀರಾ, ಸಿ ಸ್ಮಾಲ್ ಬರೀತೀರಾ. ಬಿ ಯಾವ ರೀತಿ ಬರೀಬೇಕು, ಸಿ ಯಾವ ರೀತಿ ಬರೀಬೇಕು ಕ್ಯಾಪಿಟಲ್ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಐ ವಿಲ್ ಶೋ ಯು ಹೌ ಟು ರೈಟ್ ಬಿ ಆ್ಯಂಡ್ ಸಿ. ಓಕೆ, ಪ್ಲೀಸ್ ಅಬ್ಸರ್ವ್. ಸಿ ಬಿ ನೋಡಿ, ಫಸ್ಟ್ ಈ ರೀತಿ ಒಂದು ಗೆರೆ, ನೆಕ್ಸ್ಟ್ ಓಕೆ ನೋಡಿ ಈ ರೀತಿ ಬರಬೇಕು. ಇದರಲ್ಲಿ ಮೇಲಿಂದಕ್ಕಿಂತ ಕೆಳಗಡೆ ಹೊಟ್ಟೆ ಸ್ವಲ್ಪ ಮುಂದೆ. ಓಕೆ, ಹಿಂಗೆ ಅಗೈನ್ ಐ ರಿಪೀಟಿಂಗ್. ಸಿ ಓಕೆ, ಎಸ್. ಆಮೇಲೆ ಸಿ ಬಿ ಯಾವ ರೀತಿ ಬರೀಬೇಕು ಅಂದರೆ ಸಿ ಸ್ಮಾಲ್ ಬಿ, ಅಬ್ಸರ್ವ್, ಕಮ್ ಡೌನ್. ಓಕೆ, ಎಸ್. ನೆಕ್ಸ್ಟ್ ಯು ಹ್ಯಾವ್ ಟು ರೈಟ್ ಸಿ. ಓಕೆ, ಅಗೈನ್ ಆಸ್ ಯೂಶುವಲ್ ಬಿ ಕ್ಯಾಪಿಟಲ್ 3 lines, ಬಿ ಸ್ಮಾಲ್ 3 lines. ಸಿ ನೋಡಿ, ಸಿ ಆಫ್ ಸರ್ಕಲ್ ಕ್ಲೀನಾಗಿ ಬರಲಿ ಸಿ. ಓಕೆ, ದೆನ್ ಸ್ಮಾಲ್ ಸಿ, ಕ್ಯಾಪಿಟಲ್ ಸಿ 3 lines, ಸ್ಮಾಲ್ ಸಿ 3 lines. For 7 days you have to write. Okay, B capital, C capital, B small, C small, 3 ಲೈನು ಬರೆದಾಯಿತು. ನಂತರ ಏನು ಮಾಡಬೇಕು ಅಂದರೆ ಬಿ ಯಲ್ಲಿ ವರ್ಡ್ಸ್ ವಿಚ್ ಸ್ಟಾರ್ಟ್ ವಿತ್ ಬಿ, ವರ್ಡ್ಸ್ ಇನ್ ವಿಚ್ ಬಿ ಕಮ್ಸ್ ಇನ್ ದ ಮಿಡಲ್ ಆ್ಯಂಡ್ ವರ್ಡ್ಸ್ ಇನ್ ವಿಚ್ ಎಚ್ ಕಮ್ ಅಟ್ ದ ಎಂಡ್, ಬಿ ಕಮ್ ಅಟ್ ದ ಎಂಡ್, ಇದು ಬರೀಬೇಕು. ಓಕೆ, ಅದೇ ರೀತಿ ಸಿ ಕ್ಯಾಪಿಟಲ್ ಕರೇಜಿಯಸ್, ಒಕ್ಲೇಡ್, ಫಂಟಾಸ್ಟಿಕ್. ನೋಡಿ ಇಲ್ಲಿ ಸಿ ಇನ್ ದ ಬಿಗಿನಿಂಗ್, ಸಿ ಇನ್ ದ ಮಿಡಲ್, ಸಿ ಅಟ್ ದಿ ಎಂಡ್ ಬರುತ್ತೆ. ಇದನ್ನು ನಿಮಗೆ ನಾನು ಬರೆದು ತೋರಿಸ್ತೀನಿ. ಸಿ ಬಿ ಬ್ಲಿಸ್ಫುಲ್, abundance, hub. ಓಕೆ, ಅಗೈನ್ ಇದನ್ನ 3 lines ಬರೀಬೇಕು, ಇದನ್ನ 3 lines ಬರೀಬೇಕು, ಇದನ್ನ ಸಹ 3 lines ಬರೀಬೇಕು. ಅದು ಬರೆದ ನಂತರ ಬಿ. ನೆಕ್ಸ್ಟು ಕರೇಜಿಯಸ್. ಸಿ ಕ್ಯಾಪಿಟಲ್ ಜೊತೆ ಸೇರಿಸಬಾರ್ದು ಯಾವಾಗಲೂ, courageous. Okay, say next courageous, accolade, fantastic. ಇದನ್ನ again
3 ಲೈನ್ಸ್ ಈಚ್ ಬರಿಬೇಕಾಗತ್ತೆ. ಓಕೆ, ನಾವು ಎಗೈನ್ ಇವತ್ತು ಏನು ಪರ್ಫಾರ್ಮ್ ಮಾಡಿದ್ರೋ ಅವರ ಟಾಸ್ಕ್ ಲಿಸ್ಟ್ ಇಷ್ಟು ಅದರಲ್ಲಿ ಚೆಕ್ ಮಾಡಿ, ವಾಟ್ ಎವರ್ ಯು ಕುಡ್ ಏಬಲ್ ಟು ಡೂ put right mark, whatever you could not do put into mark. Use red ink pen while putting into mark. Okay, and also prepare tomorrow's task list. Okay, prepare tomorrow's task list. After preparing this, now you have to write girls wiggle and giggle and gurple gladly. Write your name and underscore 5 times. Okay, I will show you how to write. See, girls wiggle gulp gladly. Write your name and underscore. This you have to write 7 times, 7 lines. 7 times for 7 days. Okay, then after writing this, now you have to do on the last day fasting, upvasa. You have to do ಎಷ್ಟಪ್ಪ ಅಂದರೆ 4 hours ಮಾಡ್ತಾ ಇದ್ವಿ, ಈಗ 1 hour ಇನ್ಕ್ರೀಸ್ ಮಾಡೋಣ, 5 hours. ಓಕೆ, 5 hours you have to do fasting. That is no TV, no mobile, no phone calls, no laptop, no emails. ಓಕೆ, ಇಷ್ಟನ್ನ ಮಾಡಿಬಿಟ್ಟು ಆ ಸಮಯನ ಮೇಕ್ ಬೆಸ್ಟ್ ಯೂಸ್ ಆಫ್ ಇಟ್. ನಿಮ್ದೇನೇ ಪರ್ಸ್ನಲ್ ಕೆಲಸ ಇದ್ದರೆ ಮಾಡ್ಕೊಳ್ಳಿ, ಮನೆಯವ್ರ ಜೊತೆ ಮಾತಾಡೋದು, ಬುಕ್ಸ್ ಜೋಡಿಸೋದು, ಪುಸ್ತಕ ಓದೋದು, ಏನೇ ಇದ್ದರೂ ನೀವು ಮಾಡ್ಕೊಳ್ಳಿ. ಇನ್ನೂ ಟೈಮ್ ಉಳೀತಾ, ಆ ವಾರದಲ್ಲಿ ಏನೆಲ್ಲ ನೀವು ಟಾಸ್ಕ್ ಲಿಸ್ಟ್ ಇದೆಯಲ್ಲ ಚೆಕ್ ಮಾಡಿ, ಯಾವುದೆಲ್ಲ ನೀವು ಮಾಡೋಕ್ಕಾಯ್ತೋ ಅದರ ನೋಡಿ, ಯಾವುದೆಲ್ಲ ಮಾಡೋಕ್ಕಾಗಲಿಲ್ವೋ ಅದರಲ್ಲಿ ಯಾವುದು ಇಂಪಾರ್ಟೆಂಟು, ಯಾವುದು ಅನ್ಇಂಪಾರ್ಟೆಂಟ್ ಆರ್ ನಾಟ್ ಸೋ ಇಂಪಾರ್ಟೆಂಟ್ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಅದನ್ನು ಎಲಿಮಿನೇಟ್ ಮಾಡೋಣ. ಸೊ ಇವತ್ತು 4th ಸೆಷನ್ ಎಂಡ್.